ಆಪ್ಷನ್. ಬಾಸ್ ಪಕ್ಕದಲ್ಲಿ ಎಲ್ಲಾದ್ರೂ ಹಾಸ್ಪಿಟಲ್ ಇದೆಯಾ? ಹಾಸ್ಪಿಟ್ಲಾ? ಯಾಕೆ? ಹಾಸ್ಪಿಟಲ್ ಇದೆಯೋ ಇಲ್ವೋ? ಅಲ್ಲ ಗುರು, ಮೇನ್ ರೋಡ್ ಬಿಟ್ಟು ಗಲ್ಲಿಯೊಳಗೆ ಯಾಕೆ ಬಂದೆ? ಗೊತ್ತಿಲ್ವ ಹೇಳಲ್ಲ. ಏನು ಆತ್ಮಹತ್ಯೆ ಬೆಳೆಸ್ಕೊಳ್ಳೋಣ ಅಂತಂದ್ರೆ ಅವಾಜ್ಗಳು ಬಿಡ್ತಿರಲ್ಲ. ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಅಲ್ಲೊಂದು ಮಿಲಿಟರಿ ಹೋಟೆಲ್ ಸಿಗತ್ತೆ, ಅದ್ರ ಪಕ್ಕನೇ. ಯಾಕ್ರಿ ರೋಡ್ ಬ್ಲಾಕ್ ಮಾಡಿದಿರಾ? ಅಡ್ಡಿ ಮಗ ಪೊಲೀಸ್ ಗಾಡಿಗೆ ಕೂತಿದ್ದಾನೆ. ಸಾಹೇಬ್ರು ಬರೋ ಗಂಟೆ ಬೋರ್ಡ್ ಮಾತ್ರ ಬಿಡಲ್ಲ. ನೀವ್ ಯಾಕ್ರಿ ಪೊಲೀಸ್ ಅವ್ರಿಗೆ ಕೂತಿದ್ದೀರಾ? ನಮ್ ಟೆನ್ಷನ್ ನಮ್ಗೆ. ಯಾವ ಏರಿಯಾ ರೀ? ಸರ್ಜಾಪುರ ಸರ್. ಸರ್ಜಾಪುರ? ನಮ್ ಏರಿಯಾ ರೀ ಅದು. ಏನಾಯ್ತು? ಏನಿಲ್ಲ ಸರ್, ಮಳೆ ಕಾಂಡಿಲ್ಲ ಗುದ್ಬಿಟ್ಟೆ, ಈಗ ಫೈನ್ ಕಟ್ಬೇಕು ಅಂತ ಹೇಳ್ತಿದ್ದಾರೆ. ನೀವೇ ಸ್ವಲ್ಪ ಹೇಳಿ ಸರ್. ನೋಡಿ ಬಾಸ್, ಮನುಷ್ಯ ಅಂತ ಹುಟ್ಟಿದ್ಮೇಲೆ ಕಟ್ತಾನೆ ಇರ್ಬೇಕು. ಸ್ಕೂಲ್ಗೆ ಹೋಗಿದ ತಕ್ಷಣ ಎಕ್ಸಾಮ್ ಕಟ್ಬೇಕು, ದೊಡ್ಡವರಾಗಿದ ತಕ್ಷಣ ತಾಳಿ ಕಟ್ಬೇಕು, ಆಮೇಲೆ ಮಕ್ಳಾಗ್ತಾರೆ, ಆ ಮಕ್ಳಿಗೆ ಫೀಸ್ ಕಟ್ಬೇಕು, ಆಮೇಲೆ ಮನೆ ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು, ಕಟ್ತಾನೆ ಇರ್ಬೇಕು. ಹುಟ್ಟಿದಾಗ ತೊಟ್ಲು, ಸತ್ತಾಗ ಚಟ್ಟ ಮಾತ್ರ ಬೇರೆಯವ್ರು ಕಟ್ತಾರೆ, ಮಿಕ್ಕಿದಾರ ನಾವೇ ಕಟ್ಬೇಕು. ಟೀ ಕೊಡ್ಗುರು. ಏನೋ ಸರ್, ಈ ಗಾಡಿ ಡೆಲಿವರಿ ತಗೊಂಡ್ ದಿನದಿಂದ ನನ್ನ ಟೈಮೇ ಸರಿ ಇಲ್ಲ ಸರ್. ಅದಕ್ಕೆ ಗಾಡಿಗಳನ್ನ ಕರೆಕ್ಟ್ ಟೈಮ್ ಡೆಲಿವರಿ ತಗೋಬೇಕು. ಈ ರಾವ್ಗಾಲದಲ್ಲೆಲ್ಲ ಡೆಲಿವರಿ ತಗೊಳಕ್ ಹೋಗ್ಬಾರ್ದು. ಯಾಕೆ ಡೆಲಿವರಿ? ಓ ಮೈ ಗಾಡ್. ಸಾರಿ ಸಾರಿ ಸಾರಿ. ಏನಮ್ಮ ಸಕ್ಸಸ್? ಎಲ್ಲ ಸರ್ವನಾಶ ಆಗೋಯ್ತು ಕಣೋ. ಯಾಕೋ? ಏನಾಯ್ತು? ನನ್ನಿಂದ ಒಂದು ತಾಯಿ ಮಗು ಪ್ರಾಣ ಹೋಗ್ತಿದೆ ಕಣೋ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹೊರತೋಗ್ತಾ ಇದ್ದೀನಿ ಕಣೋ. ಲೈ, ಅಲ್ಲಿ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಇದೆಯಾ ನೋಡೋ. ಲ್ಯಾಂಡ್ ಮಾರ್ಕ್ ಇಲ್ಲ. ಹಾಸ್ಪಿಟ್ಲಿಗೆ ದಾರಿ ಅಂತ ಒಂದು. ಲೈ, ಹಾಸ್ಪಿಟ್ಲ್ ಬೇರೆ ಎಲ್ಲಿರುತ್ತೋ? ಆರೋ ಮಾರ್ಕ್ ಯಾವ ಕಡೆ ತೋರಿಸುತ್ತೋ ಆ ಕಡೆ ಹೋಗ ಬೇಗ. ಸರ್, ನಿನ್ನ ಏರಿಯಾ ಅಂತ ಸಿಕ್ಕದವ್ರನ್ನ ತಗೊಂಬರ್ತೀನಿ ನೀನು. ಏನ್ ಸರ್? ನಂದನ ಬಾಯ್ಲಿ. ಏನ್ ವಿಷಯ ಸರ್? ಅವಳು ಯಾರು ಗೊತ್ತಾ ಸರ್? ಅವಳು ಯಾರು ಗೊತ್ತಾ ಸರ್, ಗೊತ್ತಿಲ್ಲ. ಅವಳು ಯಾರು ಗೊತ್ತೇನಲೇ? ಪ್ಲೀಸ್, ಏನ್ ವಿಷಯ ಅಂತ ಹೇಳಿ ಸರ್. ಅವಳು ನನ್ನ ಹೆಂಡತಿ. ಐ ಮೀನ್, ಮುಂದೆ ನನ್ನ ಹೆಂಡತಿ ಆಗೋಳು. ಸರ್, ಐ ಆಮ್ ರಿಯಲಿ ಸಾರಿ ಸರ್. ಐ ಆಮ್ ರಿಯಲಿ ಸಾರಿ. ಸಾರಿ ಕೇಳು ಮೇಡಮ್, ಕ್ಷಮಿಸ್ಬಿಡಿ. ಏಯ್, ಆ ಫೋನ್ ಕೊಡ ಪ್ಲೀಸ್. ಪ್ಲೀಸ್ ಮೇಡಮ್, ಐ ಆಮ್ ರಿಯಲಿ ಸಾರಿ ಮೇಡಮ್. ನಾನು ಆನಂದನ ಡ್ರಾಪ್ ಮಾಡ್ತೀನಿ.
ಅಂಕಲ್ ಸಾರಿ, ಬೈ ಮಿಸ್ಟೇಕು ಪ್ರಾಸ್ಟಿಟ್ಯೂಷನ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು. ನಾನು ಸರಿಯಾದ ಟೈಮಿಗೆ ಬಂದು ಎಲ್ಲ ಸಾಲ್ವ್ ಮಾಡಿದೆ. ಇನ್ ಕೇಸ್ ಈ ನ್ಯೂಸು ಮೀಡಿಯಾ ಅಂತೆಲ್ಲ ಹೋಗಿದ್ದಿದ್ರೆ ಸುಮ್ಮನೆ ಅವಾಂತರ ಆಗಿರೋದು. ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು. ಅಪ್ಪ ಹೋಗಣ್ವಾ? ಹಲೋ, ಕಾಲಿಂಗ್ ಫ್ರಮ್ ಆಕಾಶ್ ಹಾಸ್ಪಿಟಲ್. ಗಾಯತ್ರಿ ಅವ್ರನ್ನ ಅಡ್ಮಿಟ್ ಮಾಡಿ. ಆಕಾಶ್ ಹಾಸ್ಪಿಟಲ್ಗೆ? ಹಾಸ್ಪಿಟಲ್ ಯಾಕಮ್ಮ? ಆಕಾಶ್ ಹಾಸ್ಪಿಟಲ್ಗೆ ಹೋಗಿ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಕಡೆ ನೀವೇನಾ? ಕಂಗ್ರಾಟ್ಸ್, ಹೆಣ್ಮಗು ಆಗಿದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಆಶ್ಚರ್ಯ ಏನಂದ್ರೆ ಹೊಟ್ಟೆನಲ್ಲಿ ಅಡ್ಡ ತಿರ್ಗಿದ ಮಗು ಅದ್ ಹೇಗೋ ಸ್ಟ್ರೈಟ್ ಆಗಿ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ. ಗುಡ್ ಲಕ್. ಅರ್ಧ ಟ್ರೀಟ್ಮೆಂಟು ದಾರಿನಲ್ಲೇ ಆಗೋಗಿದೆ. ಕಂಗ್ರಾಟ್ಸ್. ನೀನು ಹೋಗಿರು, ನಾನು ಪಾರ್ಕ್ ಮಾಡ್ಬರ್ತೀನಿ. ಸೋ ಕ್ಯೂಟ್. ನಿನ್ ತರಾನೇ ಕ್ಯೂಟ್ ಆಗಿದೆ. ಎಲ್ಲಿ ಅವನು? ಯಾರು? ನಿನ್ ಲಕ್ಕಿ. ಅವನ್ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ದಿದ್ರೆ ನಾನು ಮಗು ಇಬ್ರು ಉಳಿತಾ ಇರ್ಲಿಲ್ಲ. ದೇವ್ರ ತರ ಬಂದ್ ಕಾಪಾಡ್ಬಿಟ್ಟ. ಮಾವ, ಏನಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಮುದ್ದಾಗಿದೆಯಲ್ಲ. ಐ ಲವ್ ಯು. ನಂದು ಓನ್. ಹಲೋ ಅಜಯ್, ಎಲ್ಲ ವಿಷಯ ಹೇಳ್ದ. ಹಾ ಹೌದಪ್ಪ, ಥ್ಯಾಂಕ್ ಯು. ನಿನ್ನ ಮಗ ಅಜಯ್ ತುಂಬಾ ಹೆಲ್ಪ್ ಮಾಡ್ದ. ಅದಕ್ಕೆ ಅವನ್ನ ಅಳಿಯನ್ ಮಾಡ್ಕೊಂಡ್ಬಿಡು. ನನಗೂ ಹಾಗೆ ಅನಿಸ್ತಾ ಇದೆ. ಅವರಿಬ್ಬರದು ಒಳ್ಳೆ ಜೋಡಿ. ನಾನ್ ನಂದನ ಹತ್ರ ಮಾತಾಡ್ತೀನಿ. ಬೇಗ ಓಕೆ ಮಾಡ್ಸು. ಬೀಗ್ರ ಬಿಡೋಣ.